ಲೋಕಸಭಾ ಎಲೆಕ್ಷನ್ ಹೊತ್ತಲ್ಲಿ ಡಿಕೆ ಶಿವಕುಮಾರ್ ಅಧಿಕಾರದ ಬಾಂಬ್ ಸಿಡಿಸಿದ. ಚುನಾವಣೆ ಬಳಿಕ ಡಿಸಿಎಂ ಡಿಕೆ ಅಧ್ಯಕ್ಷ ಸ್ಥಾನ ಹೋಗುತ್ತಾ? ಭಾರಿ ಸಂಚಲನ ಸೃಷ್ಟಿಸಿದ ಡಿಕೆ ಶಿವಕುಮಾರ್ ಅವರ ಮಾತು. ಚುನಾವಣೆಯ ಬಳಿಕ ಬದಲಾವಣೆನ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷಗಿರಿ ಹೋಗುತ್ತಾ? ಹಾಗಿದ್ರೆ ಕಾರ್ಯಾಧ್ಯಕ್ಷರು ಪದಾಧಿಕಾರಿಗಳು ಕೆಲಸ ಮಾಡಬೇಕು. ವಿಸಿಟಿಂಗ್ ಕಾರ್ಡ್ ಹಿಡ್ಕೊಂಡು ಓಡಾಡಿದ್ರೆ ನೀವು ಮಾಜಿ ಆಗ್ತೀರಾ, ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಮ ಸ್ಥಾನ ಹೋಗುತ್ತೆ ಅಂತಿದ್ದಾರೆ ಡಿಕೆ. ನಾನು ಎಷ್ಟು ದಿನ ಇರ್ತೀನಿ ಈ ಸ್ಥಾನದಲ್ಲಿ ಅನ್ನೋದು ಮುಖ್ಯ ಅಲ್ಲ, ನಿಮಗ್ ಕೊಟ್ಟ ಕೆಲಸ ಮಾಡಬೇಕು, ಪಕ್ಷಕ್ಕಾಗಿ ದುಡಿಬೇಕು. ಹಾಗಾದ್ರೆ ಲೋಕಸಭಾ ಚುನಾವಣೆಯ ಬಳಿಕ ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಸಿಗುತ್ತಾ? ಡಿಕೆ ಶಿವಕುಮಾರ್ ಅಧ್ಯಕ್ಷಗಿರಿ ಹೋಗುತ್ತಾ? ಮೊನ್ನೆ ಅಷ್ಟೇ ವರುಣಾದಲ್ಲಿ ಬದಲಾವಣೆಯ ಬಾಂಬ್ ಹಾಕಿದ್ರು ಸಿದ್ದರಾಮಯ್ಯ. 60,000 ಲೀಡ್ ಕೊಟ್ರೆ ನನ್ನನ್ನು ಯಾರು ಮುಟ್ಟೋಕ್ಕಾಗಲ್ಲ ಅಂದಿದ್ರು ಸಿಎಂ. ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಸಿಎಂ ಡಿಸಿಎಂ ಮಾಡಿದಂತಹ ಈ ಮಾತುಗಳು ಭಾರೀ ಸಂಚಲನ ಮೂಡಿಸ್ತಾ ಇದೆ. 60,000 ಲೀಡ್ ಕೊಟ್ರೆ ನನ್ನನ್ನು ಯಾರು ಮುಟ್ಟಕ್ಕಾಗಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಮ ಸ್ಥಾನ ಹೋಗುತ್ತೆ ಅಂತ ಡಿಕೆ ಶಿವಕುಮಾರ್ ಆಗ್ತಿದ್ದಾರೆ. ನಾನು ನಮ್ಮ ನೂತನವಾಗಿ ಆಯ್ಕೆಯಾಗಿರೋಂಥ ನಮ್ಮ ಕಾರ್ಯಾಧ್ಯಕ್ಷಗಳಿಗೆ ಮತ್ತು ಪದಾಧಿಕಾರಿಗಳು ಹೇಳೋದಿಷ್ಟೇ, ನಿಮ್ಮ ನಿಷ್ಠೆ, ಪ್ರಾಮಾಣಿಕೆ, ಜವಾಬ್ದಾರಿ ಬರೀ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ಆದರೆ ನೀವು ಹೋಗಿ ಟೈಮ್ ಕೊಟ್ಟಂಥ ಜವಾಬ್ದಾರಿ ಕೆಲಸ ನೀವು ನಿರ್ವಹಿಸಲಿಲ್ಲ ಅಂತಂದರೆ ಎಲೆಕ್ಷನ್ ಆದಮೇಲೆ ನೀವೆಲ್ಲ ಮಾಜಿ ಆಗ್ತೀರಾ ಅನ್ನೋದು ಕೂಡ ನಿಮ್ಮ ತಲೆಯಲ್ಲಿ ಇರಬೇಕಾಗ್ತದೆ. ನೀವು ಶ್ರಮ ಪಟ್ಟರೆ ನಿಮಗೆ ಜವಾಬ್ದಾರಿ ಸ್ಥಾನ ಕಂಟಿನ್ಯೂಷನ್ ಆಗ್ತದೆ, ಇಲ್ಲ ಅಂದರೆ ಎಲೆಕ್ಷನ್ ಆದಮೇಲೆ ಮಾಜಿ ಮಾಡಿ ತಿರ್ಗಾ ರಿವ್ಯಾಂಪ್ ಆಗ್ತದೆ. ಎಷ್ಟು ದಿನ ನಾನು ಇರ್ತೀನೋ ಇಲ್ಲೋ ದಟ್ ಈಸ್ ಆಲ್ಸೋ ಇಮ್ಮೆಟೀರಿಯಲ್. ಈ ಸ್ಥಾನದಲ್ಲಿ ಇರೋಂಥ ಸಂದರ್ಭದಲ್ಲಿ ನೀವು ಹೋಗ್ಬೇಕು, ದುಡಿಬೇಕು. ನೀವೆಲ್ಲ 60,000 ಲೀಡ್ ಗೆಲ್ಸ್ಕೊಟ್ರೆ ನನಗೆ ಸಂತೋಷ ಆಗ್ತದೆ, ನನ್ನನ್ನ ಯಾರು ಕೂಡ ಮುಟ್ಟಕ್ಕಾಗಲ್ಲ. ನಾನು ಇರ್ಬೇಕೋ ಬೇಡ? ನೀವೆಲ್ಲ 60,000 ಲೀಡ್ ಗೆಲ್ಸ್ಕೊಟ್ರೆ ನನಗೆ ಸಂತೋಷ ಆಗ್ತದೆ, ನನ್ನನ್ನ ಯಾರು ಕೂಡ ಮುಟ್ಟಕ್ಕಾಗಲ್ಲ. ನಾನು ಇರ್ಬೇಕೋ ಬೇಡ? ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಸಿದ್ದರಾಮಯ್ಯ ಅವರು ಮೊನ್ನೆ ವರುಣಾದಲ್ಲಿ 60,000 ಲೀಡ್ ಕೊಟ್ರೆ ನನ್ನನ್ನು ಯಾರು ಮುಟ್ಟೋಕ್ಕಾಗಲ್ಲ ಅಂತಾರೆ. ಡಿಕೆ ಶಿವಕುಮಾರ್ ಹೇಳ್ತಾರೆ ನಾನು ಎಷ್ಟು ದಿನ ಇರ್ತೀನಿ ಸ್ಥಾನದಲ್ಲಿ ಅನ್ನೋದು ಮುಖ್ಯ ಅಲ್ಲ, ನಿಮಗೆ ಕೊಟ್ಟ ಕೆಲಸ ಮಾಡಬೇಕು, ಪಕ್ಷಕ್ಕೆ ದುಡಿಬೇಕು ಅಂತ. ಈ ಇಬ್ಬರು ನಾಯಕರ ಮಾತನ್ನು ಕೇಳ್ತಾ ಇದ್ರೆ ಭಾರಿ ಬದಲಾವಣೆಯ ಗಾಳಿ ಬೀಸಲಿದೆಯಾ ಕಾಂಗ್ರೆಸ್ನಲ್ಲಿ? ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಸಿಗುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆಯಾ? ಲೋಕಸಭಾ ಚುನಾವಣೆ ಬಳಿಕ ಬದಲಾವಣೆ ಇದೆಯಾ ಅಂತ? ಪ್ರತಿಮಾ, ಸಿಎಂ ಮತ್ತು ಡಿಸಿಎಂ ಈ ಹೇಳಿಕೆಗಳು ಕಾಂಗ್ರೆಸ್ನ ಒಳಗಡೆನೆ ಒಂದು ರೀತಿ ಹೊಸ ಚರ್ಚೆಗೆ ಕಾರಣ ಆಗ್ತಾ ಇದೆ. ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಲೋಕಸಭಾ ಚುನಾವಣೆಯ ಬಳಿಕ ಒಂದು ಬದಲಾವಣೆ ಇದೆ, ಹಾಗಾಗಿನೇ ಮುಖ್ಯಮಂತ್ರಿಗಳು ಈ ಮಾತನ್ನ ಸಾರ್ವಜನಿಕರ ಮುಂದೆ ಹೇಳಿದ್ದಾರೆ. ಹೀಗಾಗಿ ಚಾಮರಾಜನಗರ, ಮೈಸೂರು ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಟ್ರೆ ಮುಖ್ಯಮಂತ್ರಿಗಳ ಕುರ್ಚಿ ಗಟ್ಟಿ ಅನ್ನುವಂಥದ್ದು ಒಂದು ಚರ್ಚೆ ಕೂಡ ಕಾಂಗ್ರೆಸ್ನ ಒಳಗಡೆ ಇದೆ. ಸೊ ಅದಕ್ಕೆ ಪೂರಕ ಅನ್ನುವಂತೆ ಗುಬ್ಬಿ ಶ್ರೀನಿವಾಸ್ ಅವರು ಮಾತನಾಡುವ ಸಂದರ್ಭದಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲದೆ ಇದ್ರೆ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗತ್ತೆ ಅನ್ನುವಂಥದ್ದನ್ನ ಅವರದ್ದೇ ಪಕ್ಷದ ಶಾಸಕರಾಗಿರುವಂತ ಗುಬ್ಬಿ ಶ್ರೀನಿವಾಸ್ ಅವರು ಹೇಳಿದ್ರು. ಇದರ ಜೊತೆಗೆ ರಾಜಣ್ಣ ಕೂಡ ಹೇಳಿದ್ರು, ಕನಿಷ್ಠ 20 ಸ್ಥಾನ ಗೆಲ್ಲದೆ ಇದ್ರೆ ನಮಗೆ ಸರ್ಕಾರ ನಡೆಸೋದಕ್ಕೆ ಯಾವ ನೈತಿಕತೆ ಇರುತ್ತೆ ಅನ್ನುವಂತ ಪ್ರಶ್ನೆಯನ್ನು ಕೂಡ ಎತ್ತಿದ್ರು. ಹೀಗಾಗಿ ಕಾಂಗ್ರೆಸ್ನ ಪಾಲಿಗೆ, ಅದರಲ್ಲೂ ಮುಖ್ಯಮಂತ್ರಿಗಳ ಪಾಲಿಗೆ ಈ ಚುನಾವಣೆ ಅತ್ಯಂತ ನಿರ್ಣಾಯಕ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇದಕ್ಕೆ ಒಂದು ಪೂರಕ ಅನ್ನುವ ರೀತಿಯಲ್ಲಿ ನಿನ್ನೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲೂ ಕೂಡ ಡಿಕೆ ಶಿವಕುಮಾರ್ ಮಾತನಾಡುವಂತ ಸಂದರ್ಭದಲ್ಲಿ ನಾನು ಈ ಸ್ಥಾನದಲ್ಲಿ ಎಷ್ಟು ದಿನ ಇರ್ತೀನೋ ಇಲ್ವೋ ಅನ್ನುವಂಥದ್ದು ಗೊತ್ತಿಲ್ಲ, ಅದು ಮುಖ್ಯ ಅಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅಂದ್ರೆ ಚುನಾವಣೆ ಆದ್ಮೇಲೆ, ಯಾಕಂದ್ರೆ ಲೋಕಸಭಾ ಚುನಾವಣೆ ತನಕ ಅವ್ರನ್ನ ಅಧ್ಯಕ್ಷನಾಗಿ ಮುಂದುವರಿಸ್ತೀವಿ ಅನ್ನುವಂಥದ್ದನ್ನ ಹಿಂದೆ ಸಿಎಂ ಆಯ್ಕೆ ಸಂದರ್ಭದಲ್ಲಿ ಹೇಳಿದ್ರು. ಹೀಗಾಗಿ ಈ ಲೋಕಸಭೆ ಆದ್ಮೇಲೆ ಆ ಬದಲಾವಣೆ ಆಗಬಹುದಾ ಅನ್ನುವಂಥ ಚರ್ಚೆಗಳು ಇದಾವೆ. ಜೊತೆಗೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಏನಾಗ್ತದೆ, ಅವರ ಬೆಂಬಲಿಗರಲ್ಲಿ ನೆಕ್ಸ್ಟ್ ಚುನಾವಣೆ ಆದ್ಮೇಲೆ ಅವರು ಮುಖ್ಯಮಂತ್ರಿ ಗಾದಿಗೆ ಹೋಗ್ತಾರೆ ಅನ್ನುವಂತ ಚರ್ಚೆಗಳು ಕೂಡ ಅವರ ಬೆಂಬಲಿಗರಲ್ಲಿ ಕೇಳಿ ಬರ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.